ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗೇನೋ ಒಂದು ರೀತಿಯ ಹೊಸ ರಾಜಕೀಯ ಡೆವಲಪ್ಮೆಂಟ್ ಕಳೆದ ಒಂದು 8 ದಿನದಲ್ಲೇ, ಒಂದು ವಾರ 15 ದಿನಗಳಲ್ಲಿ ಭಾಳಷ್ಟು ಬದಲಾವಣೆ ಆಗೋಗ್ಬಿಟ್ಟು ಮೋಸ್ಟ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿಕ್ಕಿಲ್ಲ ಅಂತ ವಿಚಾರ ಮಾಡಿದವರಿಗೆ ಕೊಟ್ಟು ಮುಗಿದು ಹೋಯಿತು. ಹೊಸ ಸರ್ಕಾರ ಬಂತು. ಈ ಹೊಸ ಪ್ರಶ್ನೆ ಹೇಳ್ತಾ ಇದೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ, ಸಿದ್ದರಾಮಯ್ಯ ಮತ್ತು ಸತೀಶ್ ಅವರು ಪೂರ್ವ ಪಶ್ಚಿಮ ಮುಖ ಮಾಡಿದ್ರಿಂದಾಗೆ ಸಹಜವಾಗಿನ ಅಹಿಂದದ ಅಥವಾ ಸಂಘಟನೆಯ ಗತಿ ಏನು ಅಂತೇಳಿ ಈಗ ಹಲವು ಮಂದಿ ಇದ್ದಾರೆ. ಸತೀಶ್ ಅವರು ಇಲ್ಲ ಅದ್ರ ಜೊತೆ ನಾವು ಹಿಡ್ಕೊಂಡು ಹೋಗ್ತೀವಿ, ಅಹಿಂದ ಮೂಮೆಂಟ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಅಹಿಂದದ ಈ ಒಂದು ಸಂಘಟನೆಯಿಂದಾಗಿ ಇಬ್ಬರು ಸಾಕಷ್ಟು ಈ ಒಂದು ರಾಜಕೀಯ ಲಾಭ ಪಡೆದಿದ್ದೇನು ಸುಳ್ಳೂ ಅಲ್ಲ. ಆದರೆ ಈಗ ಈ ಒಂದು ಅಹಿಂದ ಜನ ಅಥವಾ ಹಿಂದುಳಿದ, ದಲಿತ, ಆದಿವಾಸಿ, ಮೈನಾರಿಟಿ ಈ ಒಂದು ಮೂಮೆಂಟನ್ನು ಮಾಡ್ಕೊಂಡಿದ್ರು. ಇದರ ಮುಂದಿನ ಭವಿಷ್ಯ ಏನು ಅಂತ ಇಲ್ಲಿವರೆಗೆ ಸತೀಶ್ ಅವರು ಹೇಳೋದನ್ನು ಬಿಟ್ಟರೆ ಸಿದ್ದರಾಮಯ್ಯನ ಮಾತ್ರ ಮೌನ ಆಗಿಬಿಟ್ಟಿದ್ದಾರೆ. ತಾವಾಯಿತು, ತಮ್ಮಷ್ಟು ಉಳಿದಿದ್ದಾಯಿತು ಅಂತೇಳಿ. ಈಗಂತೂ ಕೆಲವೊಂದಿಷ್ಟು ಸರಳವಾಗಿ ಒಂದಿಷ್ಟು ವಿಶ್ಲೇಷಣೆ ಬರ್ತಾ ಇದ್ದಾವ. ಸಿದ್ದರಾಮಯ್ಯರ ವಿರೋಧವಾಗಿ ಕೆಲವೊಂದಿಷ್ಟು ಹಿರಿಯ ಸಚಿವರು ಒಂದಿಷ್ಟು ಏನಪ್ಪ ಗೊಂದಲ ಮೂಡಿಸುವಂಥ ಒಂದು ವ್ಯವಹಾರಗಳನ್ನು ಮಾಡೋದರಿಂದಾಗಿ ಅವರು ವಿರುದ್ಧವಾಗಿ ಇದ್ದಾರಾ ಅನ್ನೋಂಥ ಪ್ರಶ್ನೆ ಜೊತೆಗೆ ಸಹಜವಾಗಿ ಎಲ್ಲರೂ ಪ್ರಶ್ನೆ ಮಾಡುವಂಥದ್ದು ಏನಪ್ಪ ಅಂತಂದರೆ, ಇದ್ರ ಹಿಂದೆ ಸಿದ್ದರಾಮಯ್ಯ ಆಟ ಆಡಿಸ್ತಾ ಇದ್ದಾರಾ, DK ಅವ್ರಿಗೆ ಒಂದು ಮಾನಸಿಕ ನೆಮ್ಮದಿ ಸಿಗದಂಗೆ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತು ಬರ್ತಾ ಇದ್ದಾರೆ. ನೋಡ್ರಿ, ಸಾರ್ವಜನಿಕ ಜೀವನದಲ್ಲಿದ್ದಾಗ ಸಹಜವಾಗಿ ಮಾತು ಕತೆ, ಆರೋಪ ಪ್ರತ್ಯಾರೋಪ ಬರೋದು ಸಹಜದ. ಆದ್ರೆ ಇವೆಲ್ಲದ ನಡಕ ಅಹಿಂದ ಮೂಮೆಂಟ ಇದು ಯಾವ ರೀತಿಯಾಗಿ ಮುಂದುವರಿಬಹುದು ಅಂತೇಳಿ. ಯಾಕಂದರೆ ಇದರ ಮೂಲ ದ್ರವ್ಯ ಅಥವಾ ಮೂಲ ಶಕ್ತಿ ಇವರಲ್ಲಿ ಸಿದ್ದರಾಮಯ್ಯನವರಲ್ಲಿ. ಸಿದ್ದರಾಮಯ್ಯನವರು ಇಳಿ ಮುಂದೆ ಏನೋ ಒಂದು ಮೀಸಲಾತಿ ಸಲುವಾಗಿ ಒಂದು ಸೈನು ಮಾಡಿದ್ರು. ಅದು ಕಾಂತರಾಜು ವರದಿ ಅಥವಾ ನಮ್ಮ ನಾಯಕವರ ವರದಿಯನ್ನು. ಆ ವರದಿ ಈಗ ನಮ್ಮ DK ಅವರು ಟೇಬಲ್ ಮುಂದಿದೆ. ಇಂಥ ಒಂದು ಪ್ರಸಂಗದಲ್ಲೇ ಆ ರಿಸರ್ವೇಷನದ್ದು ಯಾವ ರೀತಿ ಅನುಷ್ಠಾನಗೊಳಿಸ್ಬೋದು ಈಗಿನ ಮುಖ್ಯಮಂತ್ರಿ ಅನ್ನೋದು ಈಗ ಮುಂದಿರೋ ಪ್ರಶ್ನೆ. ಅವೆಲ್ಲ ಪ್ರಶ್ನೆ ಇರಲಿ, ಇನ್ನು ಮುಂದಿದ್ರ ಗತಿ ಏನು ಅಂತೇಳಿ. ಮೊದಲನೇ ಪ್ರಶ್ನೆ, ಅಹಿಂದ ಯಾರು ಪಡ್ಕೋಬೋದು ಅಂತೇಳಿ. ಇನ್ನೊಂದು ಇಲ್ಲಿ ಪ್ರಶ್ನೆನೂ ಬರ್ತಾಯಿದೆ ಇತ್ತೀಚೆಗೆ. ವಿಶೇಷವಾಗಿ ಈಗೇನು ಒಂದು ಹೊಸ ಸಂಘಟನೆ ಆಗಿದೆ ಕಾಂಗ್ರೆಸ್ನಲ್ಲೇ, ಅದರಲ್ಲೂ ಅಧ್ಯಕ್ಷರು BK ಹರಿಪ್ರಸಾದರು, ಇನ್ನೊಂದು ಕಡೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದರಿಂದಾಗೆ ಸಹಜವಾಗಿ ಇದು ಮೂಲ ಕಾಂಗ್ರೆಸ್ಸಿಗರ ಹಿಡಿತಕ್ಕೆ ಕಾಂಗ್ರೆಸ್ ಪಕ್ಷ ಬಂತ ಅನ್ನೋ ಜೊತೆಗೆ ವಲಸೆ ಬಂದಂಥವ್ರು ಯಾರಪ್ಪ, ಈಗಾಗಲೇ ಮಹದೇವಪ್ಪನವರಾಗಿರ್ಬೋದು, ನಮ್ಮ ಸಿದ್ದರಾಮಯ್ಯನವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಇವರೆಲ್ಲ ಹೊರಗಿಂದ JDSನಿಂದ ಬಂದಂಥವ್ರು. ಇವ್ರನ್ನ ಬದಿಗೆ ಸರಿಸುವಂಥ ಕೆಲಸ ಆಗ್ತಾಯಿದೆಯಾ ಅನ್ನುವಂಥದ್ದು. ಈ ಮೂಲತಃ ಸಿದ್ದರಾಮಯ್ಯನಂತ ಈಗ ತಾತ್ಕಾಲಿಕವಾಗಿ ಬದಿಗೆ ಸರಿಸಿರ್ಬೋದು, ಬಟ್ ಇವತ್ತಿನ ಒಂದು ಕ್ಯಾಬಿನೆಟ್ ಮೇಲೆ ಹಿಡಿತಿರೋದು ಸಿದ್ದರಾಮಯ್ಯನವ್ರದ್ದು ಅನ್ನೋದು ಸ್ಪಷ್ಟ ಆಗ್ತಾ ನಡೀತಾ ಇದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಇದರಿಂದ ಹೊರಬರುವ ಪ್ರಯತ್ನವನ್ನು DK ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಅವ್ರಿಗೆ ಬೇಕಾದಂಥ ಒಬ್ಬ ಅಧ್ಯಕ್ಷರು ಸಿಕ್ಕಿದ್ರಿಂದಾಗಿ, ಅಧ್ಯಕ್ಷರು ಸಹ ಮೂಲತಃ ಕಾಂಗ್ರೆಸ್ಸಿಗರು, ಕಾಂಗ್ರೆಸ್ ಜೊತೆಗೆ ಬೆಳೆದು ಬಂದವರು, ಕಾಂಗ್ರೆಸ್ಸಿನ ಸಿದ್ಧಾಂತ ನಮ್ಮ ಸಿದ್ಧಾಂತ ಹೇಳ್ಕೊಂಡು ಹೋಗುವಂಥವ್ರು, ಇಂದಿರಾ ಗಾಂಧಿ ಅವ್ರ ಕಾಲದಿಂದ ಬಂದಂಥವ್ರು. ಹೀಗಾಗಿ ಅವರು ಮೂಲ ಕಾಂಗ್ರೆಸ್ಸಿಗರನ್ನು ಗುರ್ತ ಮಾಡಿಸ್ಕೊಂಡಿದ್ದರಿಂದಾಗಿ ಈ ಅಧ್ಯಕ್ಷ ಮತ್ತು ಮುಖ್ಯಮಂತ್ರಿ ಎರಡೂ ಪದವಿಗಳು ಇವ್ರ ಕೈಯಲ್ಲಿ ಸಿಕ್ಕಿದ್ರಿಂದಾಗಿ ಸಹಜವಾಗಿ ಇವತ್ತು ಇದು ಮೂಲ ಕಾಂಗ್ರೆಸ್ಸಿಗರ ಕೈಯಲ್ಲಿ ಸಿಕ್ಕದ. ಹೀಗಾಗಿ ಈ ಮೂಲ ಕಾಂಗ್ರೆಸ್ಸಿಗರು ಅಹಿಂದ ಒಂದು ಸಂಘಟನೆಯನ್ನು, ಅಂದ್ರೆ ಸಿದ್ದರಾಮಯ್ಯ ಮತ್ತು ಸತೀಶ್ ಅವ್ರ ಸಂಘಟನೆಯನ್ನು ಇವರು ಊರ್ಜಿತ ಮಾಡ್ತಾರ, ಬೆಳೆಸ್ತಾರ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಅದ. ಅಂದ್ರೆ ಸಿದ್ದರಾಮಯ್ಯರ ಅಧಿಕಾರದಿಂದ ಇಳಿದ ನಂತರ ಅಹಿಂದ ಸಂಘಟನೆ ಮುಗ್ದಂಗೆ ಆಯ್ತಪ್ಪ ಆ ಥರದ್ದು. ಅದು ಇನ್ನು ಮುಂದಿನ ದಿನದಲ್ಲಿ ಅದನ್ನು ತಮ್ಮಲ್ಲೇ ಮರ್ಜ್ ಮಾಡ್ಕೊಳ್ಳೋಂಥ ಕೆಲಸವನ್ನು ರಾಹುಲ್ ಗಾಂಧಿಯವರು ಈಗಾಗಲೇ ಮಾಡಿದ್ದಾರೆ, ತಮ್ಮೊಳ ಸಮೀಕರಣ ಮಾಡ್ಕೊಳ್ಳೋಂಥದ್ದು. ಯಾಕಂದರೆ ಎಲ್ಲ ಕಡೆ ಹೋದಲ್ಲೆಲ್ಲ OBC ಬದಲಾಗಿ ಆಗಿರ್ಬೋದು, SC ST ಬದಲಾಗಿ ಆಗಿರ್ಬೋದು, ಅನೇಕ ವಿಷಯಗಳ ಬಗ್ಗೆ ಏನಪ್ಪ ಅಂತಂದ್ರೆ
ಚರ್ಚೆಗಳು ಮತ್ತೇನೋ ನಡೆದಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಅಹಿಂದ ಒಂದು ಸಂಘಟನೆಯನ್ನು, ಅಹಿಂದ ಒಂದು ಈ ಮೂಮೆಂಟನ್ನು ಬದಿ ಸರಿಸೋ ಕೆಲಸ ಎಲ್ಲ ರಾಹುಲ್ ಗಾಂಧಿಯವರು ತಮ್ಮೊಳಗೆ ಅಳವಡಿಸ್ಕೊಳ್ಳುವಂಥ, ಕಾಂಗ್ರೆಸ್ ಅಳವಡಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇರ್ಬೋದು ಅನ್ನಿಸ್ತದೆ. ಇಲ್ಲ ಇನ್ನೊಂದು ಮಾತುಗಳಿದ್ದಾವೆ. ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರನ್ನು ವಿಶೇಷವಾಗಿ ಕೇಂದ್ರಕ್ಕೆ ಒಯ್ದು OBC ಒಂದು ವಿಂಗ್ ಅಥವಾ ಒಂದು ಸಂಘಟನೆ ಮಾಡಿಕೊಂಡು ಅವರು ಮತ್ತು ಇನ್ನೊಂದು ಕಡೆ ನಮ್ಮ ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ದಲಿತ ಸಮುದಾಯದ ಎಲ್ಲರೂ ಇಟ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಬಹುದಾ ಅನ್ನುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಇಲ್ಲೇನು ನಡೀತಿರೋ ಘಟನೆ ನೋಡಿದಾಗ ಈ ಹೊರಗಿನಿಂದ ಬಂದಂಥವ್ರು ಈಗಾರು ಹೇಳಿದಂಗೆ ಸಿದ್ದರಾಮಯ್ಯರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಮಹದೇವಪ್ಪನವರಾಗಿರ್ಬೋದು, ಇವರಿಗೆ ಆದ್ಯತೆ ಕೊಡಲಾರ್ದ ತಮ್ಮ ಒರಿಜಿನಲ್ ಕಾಂಗ್ರೆಸ್ಸಿಗರ ಕೈಯಲ್ಲೇ ಆಡಳಿತ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ನಾವು ಅನ್ಬೋದು, ಇಲ್ಲಂತಲ್ಲ. ಆದ್ರೆ ರಾಹುಲ್ ಗಾಂಧಿಯವ್ರಿಗೆ ಇವತ್ತು ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಬೇಕಾಗಿದ್ದೇನಪ್ಪ ಅಂತಂದ್ರೆ ಮುಖ್ಯವಾಗಿ ಈ BJPಯನ್ನು ಎದುರಿಸೋದು ಹೇಗಪ್ಪ ಅಂತೇಳಿ. ಮತ್ತು ಇನ್ನೊಂದು ನಾವು ಗಮನಿಸಬೇಕಾಗಿದ್ದಿಲ್ಲ, ಕಾಂಗ್ರೆಸ್ನಲ್ಲೇ ಹಳೆಯ ತಲೆಮಾರಿನ ಲೀಡರ್ಗಳೆಲ್ಲ ಬದಿಗೆ ಸರಿದು ಹೋಗಿಬಿಟ್ಟಿದ್ದಾರೆ. ಆ ಹಳೆಯ ತಲೆಮಾರಿನ ಹಿರಿಯರು ಬದಿಗೆ ಸರಿದು ಹೋಗಿದ್ದರಿಂದಾಗಿ ಈಗ ಹೊಸ ನಾಯಕತ್ವಕ್ಕೆ ಅವಕಾಶ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ನಾವು ಇಲ್ಲಿ ಏನಪ್ಪ ಅಂತಂದ್ರೆ ಚಿಂತನೆ ಮಾಡುವಂಥದ್ದು ಏನಪ್ಪ ಅಂತಂದ್ರೆ ಅಹಿಂದ ಅನ್ನುವಂಥದ್ದು ಮೋಸ್ಟ್ಲಿ ಸಿದ್ದರಾಮಯ್ಯ ಮತ್ತು ಸತೀಶ್ವರಲ್ಲಿ ಉಳಿಲಾರ್ದ ಕಾಂಗ್ರೆಸ್ ಅದನ್ನು ತನ್ನಲ್ಲೇ ವಿಲೀನ ಮಾಡಿಕೊಳ್ಳುವಂಥ, ತಮ್ಮಲ್ಲೇ ಮರ್ಜ್ ಮಾಡಿಕೊಳ್ಳುವಂಥ ಕೆಲಸವನ್ನು ಈಗ ಮಾಡಲಿಕ್ಕಿದ್ದೇನೋ ಅನ್ನುವಂಥದ್ದು. ಈ ಕಾಲಕ್ಕೆ ಒಂದು ಕಲ್ಲಿಗೆ 2-3 ಹಕ್ಕಿಗಳು ಹೊಡೆದಂಗೆ ಇಲ್ಲೇ ಈ ಕೆಲಸವನ್ನು ಹೈಕಮಾಂಡ್ ಮಾಡಿದಂತ ಹೇಳ್ಬೇಕಾಗ್ತದೆ. ಅಹಿಂದ ಸಂಘಟನೆ ಇವ್ರ ಕೈಯಲ್ಲಿ ನೋಡ್ರಿ, ಯಾವಾಗ ಮುಖ್ಯಮಂತ್ರಿ ಬದಲಾವಣೆ ಒಂದು ಕೂಗು ಬರ್ತಿತ್ತು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಹಿಂದ ಸಂಘಟನೆ ಸಿದ್ದರಾಮೋತ್ಸವ ಅದು ಇದು ಮಾಡ್ತಾಯಿದ್ರು. ಅದು ಇವತ್ತು ಏನಾಯ್ತಪ್ಪ ಅಂದ್ರೆ ಅದರಿಂದ ಸಹಜವಾಗಿ ಅದು ಕೇಂದ್ರ ಸರ್ಕಾರ ಕೇಂದ್ರದ ಅದರಲ್ಲಿ ಮುಖ್ಯವಾಗಿ ಹೈಕಮಾಂಡದ ಒಂದು ಗಮನವನ್ನು ತನ್ನ ಕಡೆ ಸೆಳೆಯುವಂಥದ್ದು, ಅವ್ರ ಮೇಲೆ ಒಂದು ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯರು ಮಾಡಿದ್ರೇನೋ ಅನ್ನೋ ಮಾತುಗಳು ಕೇಳಿ ಬರ್ತಾಯಿದ್ವು, ಈಗೂ ಕೇಳ್ತಾ ಇದ್ದಾವೆ. ಅದನ್ನು ತಪ್ಪಿಸೋ ಸಲುವಾಗಿ ಇವತ್ತು ಸಿದ್ದರಾಮಯ್ಯರನ್ನ ಮತ್ತು ಸತೀಶ್ ಅವರು ಅದೇ ಸಹಜವಾಗಿ ಆಯಿತು ಅವರು ದೂರ ಸರಿಸಿ ಅಹಿಂದ ಮೂಮೆಂಟನ್ನು ತಮ್ಮೊಳಗೆ ತೆಗೆದುಕೊಂಡ ಇವ್ರನ್ನ ಬದಿಗೆ ಸರಿಸುವಂಥ, ಹೊರಗಿಂದ ಬಂದಂಥವ್ರನ್ನ ದೂರ ಇಡುವಂಥ ಕೆಲಸ ಈಗ ನಡೀತಾ ಇದೆ ಅನ್ನುವಂಥ ಒಂದು ಸಂಶಯ ಮೂಡ್ತಾ ಇದೆ. ಈ ಸಂಶಯಕ್ಕೆ ಯಾವ ರೀತಿಯಾಗಿ ಉತ್ತರ ಸಿಗ್ಬೋದು ಬಿಡ್ಬೋದು ಆ ಮಾತು ಬೇರೆ, ಬಟ್ ಚರ್ಚೆ ಮಾತ್ರ ಈ ರೀತಿ ನಡೀತಾ ಇದ್ದಾವೆ. ಹೀಗಾಗಿ ಸಿದ್ದರಾಮಯ್ಯ ಮತ್ತು ಅದೇ ಕಾಲಕ್ಕೆ ಈ ಸತೀಶ್ ಅವರ ಶಕ್ತಿಯನ್ನು ಏನಂತೀನಿ ಅದಕ್ಕೆ ಬದಿಗೆ ಸರಿಸುವಂಥ ಕೆಲಸ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಆ ಕೆಲಸ ಹೈಕಮಾಂಡ್ ಜೊತೆಗೆ DK ಅವರು ಕುಡ್ಕೊಂಡು ಮಾಡಿದ್ರಂತಾಗೆ DK ಅವ್ರ ಹಾದಿ ಸುಗಮ ಆದರೂ ಇಲ್ಲೊಂದು ಗಮನಿಸಬೇಕಾದ್ದೇನಪ್ಪ ಅಂದರೆ ಸಿದ್ದರಾಮಯ್ಯರು ತಮ್ಮ ಹಿಡಿತವನ್ನು ಇನ್ನೂ ಬಿಟ್ಟು ಕೊಡ್ತಾ ಇಲ್ಲ ಅನ್ನಿಸೋದು ಸ್ಪಷ್ಟ ಅದ. ಆದರೂ ಕಾಲಕ್ಕೆ ತಕ್ಕಂಗೆ ಮನುಷ್ಯ ಬದಲಾವಣೆ ಆಗೇ ಆಗ್ತಿರ್ತಾರೆ. ಆ ನೆಲೆಗಟ್ಟಿನಲ್ಲೇ ಈಗ ಮರಳಿ ಮೂಲ ಕಾಂಗ್ರೆಸ್ಸಿನ ಕೈಯಲ್ಲಿ ಅಧಿಕಾರ ಸಿಕ್ಕಿದ್ರಿಂದಾಗಿ ಇದೆಲ್ಲ ಮುಂದಿನ ದಿನಗಳಲ್ಲಿ ಭಾಳಷ್ಟು ಏನಪ್ಪ ಅಂತಂದ್ರೆ ಅಹಿಂದ ಮೂಮೆಂಟಕ್ಕೆ ಹೊಡೆದು ಬಿಡೋದಷ್ಟೇ ಅಲ್ಲ, ಇದು ಸಿದ್ದರಾಮಯ್ಯ ಮತ್ತು ಸತೀಶ್ ಅವರ ಮಧ್ಯದ ದೂರದಿಂದ ಹೆಚ್ಚು ಮಾಡ್ತಾ ಅವರು ಸಹ ಕಾಂಗ್ರೆಸ್ ಸಿದ್ಧಾಂತದಲ್ಲಿ ಮುಂದೆ ಹೋಗುವಂಥ ವ್ಯವಸ್ಥೆ ಮಾಡ್ತದೋ ಏನೋ. ಒಟ್ಟಾರೆಯಾಗಿ ಅಹಿಂದ ಮೂಮೆಂಟ ಜೊತೆಗೆ ಈ ಹೊರಗಿನಿಂದ ವಲಸೆ ಬಂದವರು ಅಂತ ನಾವು ಕರ್ಕೊಳ್ತೀವಿ, ನಮ್ಮ ಸಿದ್ದರಾಮಯ್ಯರು ಮತ್ತು ಸತೀಶ ಮಹದೇವಪ್ಪನಂಥವರು, ಇವ್ರಿಗೆಲ್ಲರಿಗೂ ಒಂದು ರೀತಿಯಿಂದ ಕಾಂಗ್ರೆಸ್ನಿಂದ ಏನಪ್ಪ ಅಂತಂದ್ರೆ ಅಧಿಕಾರ ಕೊಟ್ಟರು, ಬಟ್ ಬದಿಗೆ ಸರಿಸೋದು ಕೆಲಸ ಮಾಡ್ತಾ ಇನ್ನಷ್ಟು ಹೆಚ್ಚಿನ ಶಕ್ತಿ ಇದರ ಸಂಗ್ರಹ ಮಾಡ್ಕೊಳ್ಳುವಂಥ ಕೆಲಸನೂ ಮಾಡಿದ್ದಾರೆ. ಹೇಗಾಗಿ ಲಾಭವಾದ ಹಾನಿನೂ ಅದ, ಬಟ್ ಹೊಡೆತು ಮಾತ್ರ ಇವರಿಬ್ಬರಿಗೂ ಅಂದರೆ ಅಹಿಂದ ಮೂಮೆಂಟ್ ಏನು ಮಾಡಿದ್ರು ಇವರಿಗೆ ಇದರಿಂದ ಬೀಳುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಮೋಸ್ಟ್ಲಿ ಬಿದ್ದಾವಂದ್ರೆ ಅಡ್ಡಿ ಇಲ್ಲ. ಇನ್ನು ಸತೀಶ್ ಅವರು ಇದನ್ನು ಯಾವ ರೀತಿಯಾಗಿ ಮೇಲೆ ಎತ್ತಬೋದು, ಅಹಿಂದವನ್ನು ಸಿದ್ದರಾಮಯ್ಯನವ್ರು ಯಾವ ರೀತಿಯಾಗಿ ಮೇಲೆ ಎತ್ತಬೋದು ಅನ್ನೋದು ಸಹಿತ ಈಗ ಕಾದು ನೋಡ್ಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಈಗ ರಾಹುಲ್ ಗಾಂಧಿಯವರು ಈಗ ನಿಮ್ಗೆ ಹೇಳಿದಂಗೆ ಈ ಜೋಡೆತ್ತುಗಳು ಒಂದು ಕಡೆ ದಲಿತ ಇನ್ನೊಂದು ಕಡೆ ಅಹಿಂದ ಇವು ಎರಡೂ ಜೊತೆ ತೆಗೆದುಕೊಂಡು ಹೋಗುವ ಎಲ್ಲ ಸಾಧ್ಯ ಇರೋದ್ರಿಂದಾಗೆ ಸಿದ್ದರಾಮಯ್ಯರು ಮತ್ತು ಸತೀಶ್ ಅವರು ಮತ್ತು ಮಹದೇವಪ್ಪನಂಥವರೆಲ್ಲ ಕುಡ್ಕೊಂಡು ಮಾಡಿದಂಥ ಅಹಿಂದ ಮೂಮೆಂಟ ತಾತ್ಕಾಲಿಕವಾಗಿ ವಿಲೀನ ಆಗ್ಬೋದಾ? ನೀವು ಹೇಳ್ತೀರಿ ಇದಕ್ಕೆ? ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿದ್ರೆ H16 ನ್ಯೂಸ್ ಅರ್ಥ ಅತಿ ಚಿತ್ರದು ಸತ್ಯದ ಕೈಗರಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16
ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.